ಸಕ್ಕರೆ, ಮಕ್ಕಳಿಗೆ ಸಕ್ಕರೆ ಬೆಲ್ಲ ಕೊಡಬೇಡ್ರಿ ಅಂತಾನೆ ಆಯುರ್ವೇದ ಹೇಳೋದು. 1 ಇಯರ್ ತುಂಬೋವರೆಗೂ ಅವಕ್ಕೂ ಕೂಡ ಮೈಯಲ್ಲಿ ಕಫದ ಇಂಬ್ಯಾಲೆನ್ಸ್ ಆಗೋ ಸಾಧ್ಯತೆ ಇರುತ್ತೆ ಮಕ್ಕಳಿಗೆ, ಅದಕ್ಕೆ ಅವಾಯ್ಡ್ ಮಾಡ್ತಾರೆ. ಆಯುರ್ವೇದದಲ್ಲೂ ಬೆಲ್ಲ ಸಕ್ಕರೆ ಕೊಡೋದಿಲ್ಲ. 1 ವರ್ಷ ತುಂಬಿದ ಮೇಲೂ 1 ಚಿಟಿಕೆ ಬೆಲ್ಲ, ಹೋಮ್ ಮೇಡ್ ಪ್ಯೂರ್ ಆರ್ಗ್ಯಾನಿಕ್ ಬೆಲ್ಲ ಸಜೆಸ್ಟ್ ಮಾಡೋದು. 1 ಚಿಟಿಕೆ 1 ದಿನಕ್ಕೆ, ಚಮಚಗಟ್ಲೆ ಅಲ್ಲ. ನಮ್ಮ ಅಂಗಡಿಲೇ 3 ಥರ ಬೆಲ್ಲ ಮಾರ್ತೀವಿ. ಆ 3 ಥರ ಬೆಲ್ಲಕ್ಕೆ 3 ರೇಟ್ ಇರುತ್ತೆ. ಯಾರ್ಯಾರು ಏನೇನು ಅಫೋರ್ಡ್ ಮಾಡೋಕ್ಕೆ ಸಾಧ್ಯ ಇದೆಯೋ ಅದನ್ನು ತೊಗೊಂಡು ಹೋಗ್ತಾರೆ. ಒಂದರಲ್ಲಿ 50% ಬೆಲ್ಲ ಇರುತ್ತೆ, ಒಂದು 70% ಬೆಲ್ಲ ಇರುತ್ತೆ, ಒಂದು 95-98% ಬೆಲ್ಲ ಇರುತ್ತೆ. ನಾವು ಡೈರೆಕ್ಟಾಗಿ ಬೆಲ್ಲ ತಿನ್ನಿಸ್ಬೋದು ಅಂತ ಡಾಕ್ಟರ್ ಹೇಳಿದ್ರು ಅಂದರೆ ಆ 50% ಬೆಲ್ಲ ತಿಂದ್ರೆ ಸಕ್ಕರೆ ತಿಂದಂಗೆ ಲೆಕ್ಕ. ಬೆಲ್ಲ ಅಂತಂದು ಆಯುರ್ವೇದದಲ್ಲಿ ಹೇಳ್ತಾ ಇರೋದು, ಮನೆಯಲ್ಲಿ ನೀವು ಕಬ್ಬಿನ ರಸ ತೆಗೆದು ನೀವು ಕುದಿಸಿ ಬೆಲ್ಲ ಮಾಡಿ ಅದನ್ನ 1 ಚಿಟಿಕೆ ಮಕ್ಕಳಿಗೆ ತಿನ್ನಿಸಿ ದಿನಕ್ಕೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ನಿಮಗೆ ತಿನ್ನಿಸ್ಲೇಬೇಕು, ಮಾಡ್ಕೊಂಡು ನೀವು ತಿನ್ನಿಸ್ತೀರಾ ಅಂತಂದ್ರೆ ಬಹಳ ಒಳ್ಳೇದು. ನಿಮ್ಮಷ್ಟು ಡೆಡಿಕೇಟೆಡ್ ಪೇರೆಂಟ್ ಯಾರೂ ಇಲ್ಲ ಅಂತ ನಾನು ಹೇಳ್ತೀನಿ. ಅದರಲ್ಲೂ ಬೆಲ್ಲನ ಏಜ್ಡ್ ಅಟ್ಲೀಸ್ಟ್ 1 ಇಯರ್ ಅಂತ ಹೇಳ್ತಾರೆ. ಅಂದರೆ ನೀವು ಇವಾಗ ಬೆಲ್ಲ ಮಾಡಿದ್ದೀರಾ ಅಂತಂದರೆ ನಾಳೆ ಅದನ್ನ ಮಗುಗೆ ತಿನ್ನಿಸಿ ಅಂತಂದಲ್ಲ, ಅದು ಹಳೆ ಬೆಲ್ಲ ಅಂತಾರೆ. ಬಾಣಂತಿರಿಗೆ ಹಳೆ ತುಪ್ಪ ಕೊಡ್ತಾರೆ, ಹಾಗೆ ಮಕ್ಳಿಗೆ ಕೊಡ್ಬೇಕಂದ್ರೆ ಹಳೆ ಬೆಲ್ಲ ಕೊಡಬೇಕು ಅಂತಾರೆ. ಒಂದೇ ನಾನು ಮಾತು ಹೇಳಿದ್ದು, ಮಕ್ಕಳಿಗೆ ಉಪ್ಪು 1 ವರ್ಷ ಕೊಡಬೇಡಿ, ಸಕ್ಕರೆ 2 ವರ್ಷ ಕೊಡಬೇಡಿ ಅಂತಂದು. ಅದಕ್ಕೆ ನನಗೆ ಯಾರೋ ಹೇಳ್ತಾ ಇದ್ದಾರೆ, ಅದಕ್ಕೆ ನೀನು ರೋಗಿ ಇದ್ದಂಗಿದೆಯಾ ಅಂತ. ಅಷ್ಟಪುಷ್ಟವಾಗಿ ಡುಮ್ಡುಮ್ಮಕ್ಕೆ ಕೊಲೆಸ್ಟ್ರಾಲ್ ಹೆಚ್ಚಾಗಿ ಇದ್ರೆ ಅಷ್ಟೇ ಆರೋಗ್ಯ ಅಂತಂದ್ರೆ ನನಗೆ ಆ ಆರೋಗ್ಯ ಬೇಡ. ನಾನು ಆರೋಗ್ಯವಾಗೇ ಇದ್ದೀನಿ. ನನ್ನ ಮಗಳಿಗೆ ನಾನು ಉಪ್ಪು ಸಕ್ಕರೆ ಕೊಟ್ಟಿಲ್ಲ, ನಾನು ಈಗಲೂ ಕೊಡೋದಿಲ್ಲ. ಅಷ್ಟು ಕೊಡಬೇಕು ಅಂತ ಅನ್ನೋದಿದ್ರೆ ಹಣ್ಣು ಕೊಡ್ತೀನಿ, ನ್ಯಾಚುರಲಿ ಉತ್ತತ್ತಿ ಕೊಡ್ತೀನಿ, ಡೇಟ್ಸ್ ಕೊಡ್ತೀನಿ, ಫಿಗ್ ಕೊಡ್ತೀನಿ. ಜ್ಯೂಸ್ ಕೊಡೋದಿಲ್ಲ, ಫ್ರೂಟ್ ಜ್ಯೂಸಸ್ಸು ಒಳ್ಳೇದಲ್ಲ. ಫ್ರೂಟ್ಸ್ ಕೊಡಿ ವಿತ್ ಫೈಬರ್ ಕೊಡಿ. ಡೈರೆಕ್ಟ್ ಸಕ್ಕರೆ ಒಳ್ಳೇದಲ್ಲ. ಏನಾಗುತ್ತೆ ಅಂತ ನಾನು ನಿಜವಾಗ್ಲೂ ಎಕ್ಸ್ಪ್ಲೈನ್ ಮಾಡ್ತೀನಿ. ಪೇಷನ್ಸ್ ಇದ್ರೆ ವಿಡಿಯೋ ಫುಲ್ ನೋಡಿ.